ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮೂಲೆ ಮೂಲೆಯಲ್ಲೂ ಅಚ್ಚರಿಗಳಿವೆ. ಹಾಗೆಯೇ ನಾನಿರೋಂಥ ಈ ಜಾಗದಲ್ಲೂ ಒಂದು ಅಚ್ಚರಿ ಇದೆ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಫೋಟೋಗ್ರಫಿ ಹುಚ್ಚು, ನನಗೆ ವಿಡಿಯೋ ತೆಗೆಯೋದು ಹುಚ್ಚು. ಸೊ ಫೋಟೋಗ್ರಫಿಲಿ ನಿಮಗಿಂತ ಪ್ಯಾಷನೇಟ್ ಆಗಿರೋವಂಥ ಒಬ್ಬ ಸೀನಿಯರ್ ಪರ್ಸನ್ನ ನಿಮ್ಗೆ ಇವತ್ತು ಮೀಟ್ ಮಾಡಿಸ್ತೀನಿ. ಅವ್ರನ್ನ ಮೀಟ್ ಮಾಡೋಕ್ಕೆ ಈ ಊರಿಗೆ ಬಂದಿದ್ದೀನಿ. ಅವರ ಮನೆಗೆ ಬಂದೇ ಬಿಟ್ವಿ. ನೋಡಿ, ಇಲ್ಲಿ ಫೋಟೋಗ್ರಫಿಯಲ್ಲಿ ಪ್ಯಾಷನ್ ಇರೋ ಅಂಥ ಸೀನಿಯರ್ ಪರ್ಸನ್ ಮೀಟ್ ಮಾಡೋಣ. ಕೈಸಾ ಹೇ ದೇವರು ನೋಡ್ರಿ, ಸೀನಿಯರ್ ಪರ್ಸನ್ ಇವರು ಕಾಬೂಲ್ನಲ್ಲಿ. ಕೈಸಾ ಹೇ ಭಯ್ಯ? ನೀವೆಲ್ಲ ಇವಾಗ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಹಂಗಂಗೆ ನೋಡ್ಬಿಡ್ತೀರಾ, ಹಂಗಂಗೆ ಪ್ರಿಂಟ್ ಹಾಕ್ಸ್ಕೊಂಡ್ಬಿಡ್ತೀರಾ. ಆದ್ರೆ ಇವ್ರ ಕ್ಯಾಮ್ರಾ 100 ವರ್ಷ ಹಳೇದು. 100 ವರ್ಷ ಹಳೆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯುವಂತ ಸೀನಿಯರ್ ಮನುಷ್ಯ ಇವರು. ಇವ್ರನ್ನ ಮೀಟ್ ಮಾಡೋದೇ ಒಂದು ಆಶ್ಚರ್ಯ. ಇವರ ಕ್ಯಾಮ್ರಾ ನೋಡೋಣ ಹೆಂಗಿದೆ ಅಂತ. ನೋಡಿ, ಅಜಿ ಸಾಬ್ ಇವರು. ಅಜಿ ಸಾಬ್ನ ಮಗ ಇಲ್ಲವ್ರೆ. ಕೈಸಾ ಹೇ ಭಯ್ಯ? ಟೀಕ್ ಹೇ? ಅಜಿ ಸಾಬ್ನ ಹಳೆ ಕ್ಯಾಮ್ರಾ ನೋಡಿ. ಇದು ಮರದ ಟ್ರೈಪಾಡ್ ಇದೆ ಇಲ್ಲಿ. ಮರದ ಟ್ರೈಪಾಡ್ ಯಾವುದಾದ್ರೂ ಕ್ಯಾಮ್ರಾಗೆ ನೀವು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. 100 ವರ್ಷ ಇತಿಹಾಸ ಇರೋ ಟ್ರೈಪಾಡು. ಮತ್ತು ಮೇಯ್ನ್ ಕ್ಯಾಮ್ರಾ ನೋಡಿ ಇಲ್ಲಿದೆ. ವಾಹ್, ಅದ್ಭುತ. ಈ ಕ್ಯಾ ಹೇ? ಏನಿದು? ಇದೇನಿದು ಗೊತ್ತಿಲ್ಲ. ಬಾಕ್ಸ್ ಕ್ಯಾಮ್ರಾ ಇದು. ಫಿಕ್ಸ್ ಮಾಡ್ತಾವ್ರೆ ಫ್ರೇಮ್ನ, ಎಲ್ಲಿ ಕರೆಕ್ಟಾಗಿ ಫೋಟೋ ಬರುತ್ತೆ ಅಂತ. ಇದು 100 ವರ್ಷ ಹಳೆಯ ಕ್ಯಾಮ್ರಾ ನೋಡಿ. ಇದರೊಳಗಡೆ ಕೆಮಿಕಲ್ಸ್ ಹಾಕ್ತಾವ್ರೆ ನೋಡ್ರಿ. 100 ವರ್ಷದ ಹಳೆಯ ಕ್ಯಾಮ್ರಾದ ಒಳಗಡೆ ನೋಡ್ರಿ ಏನಿದೆ. ಯಾವ ಸ್ಪ್ರಿಂಗು, ವೈರು, ಸೆನ್ಸರು ಏನೂ ಇಲ್ಲ. ಆಹಾ, 2 ಡಬ್ಬ ಇದೆ, ಕೆಮಿಕಲ್ಸ್ ಹಾಕವ್ರೆ ಅದರಲ್ಲಿ. ಮತ್ತು ಈ ಬಾಕ್ಸ್ ನೋಡಿ, ಇದು ಪೇಪರ್ ಇರೋಂಥ ಬಾಕ್ಸ್. ಇದು 100 ವರ್ಷ ಹಳೆ ಕ್ಯಾಮ್ರಾದ ಲೆನ್ಸ್ ನೋಡಿ ಹೆಂಗಿದೆ. 100 ವರ್ಷದ ಹಳೆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಭಾಗ್ಯ. ಫೋಟೋ ಹೆಂಗೆ ಬರುತ್ತೆ, ಹೆಂಗೆ ತೆಗಿತಾರೆ ನೋಡೋಣ. ನಮ್ಮ ಕ್ಯಾಮ್ರಾ ಆದರೆ 1 ಸೆಕೆಂಡಲ್ಲಿ ತೆಗೆದು ಬಿಡುತ್ತೆ. ಆದರೆ ಇದು 3 ಸೆಕೆಂಡು. ಹಂಗೆ ಅಲ್ಲಾಡೋದೇ ಇರಬೇಕು. ಸ್ವಲ್ಪ ಅಲ್ಲಾಡಿದ್ರೆ ಶೇಕ್ ಆಗಿಬಿಡುತ್ತೆ. एक मिनट. ಫೋಟೋ ಫಸ್ಟು ಫೋಕಸ್ ಮಾಡ್ಕೊತಾರೆ ಲೆನ್ಸಿಂದ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ. ಅವಾಗ ಲೆನ್ಸ್ ಓಪನ್ ಆಗಿರುತ್ತಾ? ಲೆನ್ಸ್ ಓಪನ್ ಆಗಿರುತ್ತೆ. ಅವಾಗ ನೋಡಿ ಫೋಕಸ್ ನೋಡಿ ಹೆಂಗೆ ಮಾಡ್ಕೊತವ್ರು. ಒಂಚೂರು ಫೋಕಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಬೀಳ್ತವ್ರು ನೋಡಿ. ಓಕೆ, ಫೋಕಸ್ ಆಗಿದೆಯಾ ನೋಡ್ತಾವ್ರೆ. ನಾವು ನೋಡೋಣ ಫೋಕಸ್. ಇದು 8 ಮಿನಿಟ್. ಓಹೋ ಗುರು ನೋಡ್ರಿ, ಮುಂಚಿನ ಫೋಟೋ ಉಲ್ಟಾ ಬೀಳ್ತಾ ಇದೆ. ಫೋಕಸ್ ಆಗಿದೆ ಈಗ. ನೋಡಿ ಹಿಂಗೆ ಫೋಟೋ ತೆಗಿಯೋದು, ಹಿಂಗೆ ಆಗೋಯ್ತು ಅಷ್ಟೇ. ಕ್ಯಾಮ್ರಾದಲ್ಲಿ ಬಟನ್ ಇರುತ್ತಲ್ಲ, ಕ್ಲಿಕ್ ಮಾಡಿದ್ರೆ ಫೋಟೋ ತೆಗಿಯುತ್ತಲ್ಲ. ಇದು ಹಂಗಲ್ಲ. ಇದು ಮುಂದೆ ಇಲ್ಲಿ ಕ್ಯಾಪ್ ಇದೆ ನೋಡಿ, ಇದು ತೆಗೆದ್ಬಿಟ್ಟು ಹಿಂಗೆ ಹಾಕಿದ ತಕ್ಷಣ ಫೋಟೋ ಕ್ಲಿಕ್ ಆಗೋಗುತ್ತೆ. ಫ್ರೇಮಲ್ಲಿ ಇರುವಂಥ ಪೇಪರ್ನ ತೆಗೆದ್ಬಿಟ್ಟು ಅದನ್ನು ಕೆಮಿಕಲ್ಸ್ ಒಳಗಡೆ ಹಚ್ತವ್ರು ನೋಡಿ ಕೈಯಲ್ಲಿ. ಒಳಗಡೆ ಯಾವುದೇ ಬೆಳಕು ಹೋಗ್ಬಾರ್ದು ಅಂತ ಇದನ್ನು ಹಾಕ್ಕೊಂಡವ್ರೆ. ಗುರು ಫಸಲ ತೆಗ್ದಂಥ ಫೋಟೋ ಕೆಟ್ಟೋಗಿದೆಯಂತೆ ನೋಡಿ. ಕೆಟ್ಟೋಗಿರೋ ಫೋಟೋ ಹೆಂಗೆ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ತೆಕ್ಕೊಳ್ಳೋಣ. ಮುಗೀತು ಫೋಟೋ. ಕ್ಯಾಪ್ಚರ್ ಆಗಿರೋ ಅಂಥ ಫೋಟೋ ಕರೆಕ್ಟಾಗಿ ಬಂದಿದ್ಯಾ? ಹೋಗರೋ, ಪರ್ಫೆಕ್ಟಾಗಿ ಬಂದಿದೆ. ಪರ್ಫೆಕ್ಟಾಗಿ ಬಂದಿರೋ ಅಂಥ ಫೋಟೋ ನೋಡಿ ಫುಲ್ ಖುಷಿ ಆಗ್ತಾ ಇದೆ ಇವ್ರಿಗಂತೂ. ಪ್ಯಾಷನ್ ಕೆಲಸ ಇವ್ರಿಗೆ. ಅವರ 100 ವರ್ಷದ ಹಳೆಯ ಕ್ಯಾಮ್ರಾದಿಂದ ಬಂದಿರೋ ಅಂಥ ಫೋಟೋ ಡೆವಲಪ್ ಆದಮೇಲೆ ಹಿಂಗೆ ಕಾಣಿಸ್ತು.